ಸ್ನೇಹಿತರೆ ನಮಸ್ಕಾರ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಜೈಲು ಸೇರಿರುವಂಥ ದರ್ಶನ್ ಈಗಾಗಲೇ ಈ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರೌಡಿ ಶೀಟರ್ಗಳ ಜೊತೆಗೆ ಕೂತ್ಕೊಂಡು ತನ್ನ ಲೈಫನ್ನು ಈ ಶಿಕ್ಷೆಯ ಅವಧಿಯನ್ನು ಎಂಜಾಯ್ ಮಾಡ್ತಿರುವಂತಹ ಫೋಟೋಸ್ಗಳು ವೈರಲ್ ಆದಂಥ ಬೆನ್ನಲ್ಲೇ ಈಗ ದರ್ಶನನ್ನು ಶಿಫ್ಟ್ ಮಾಡುವಂಥ ತೀರ್ಮಾನಕ್ಕೆ ಬರಲಾಗಿದೆ. ದರ್ಶನ್ ಮಾತ್ರವಲ್ಲ, ದರ್ಶನ್ ಜೊತೆಗೆ ಇತರ ಒಂದಷ್ಟು ಆರೋಪಿಗಳನ್ನು ಕೂಡ ಈಗ ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂಥ ಸಾಧ್ಯತೆಯನ್ನು ಸ್ವತಃ ಸರ್ಕಾರದ ಮುಖ್ಯಸ್ಥರೇ ತೋರಿಸ್ತಿದ್ದಾರೆ. ಜೈಲಿನ ರೀತಿ ಇರದೆ ರೆಸಾರ್ಟ್ ರೀತಿ ಇರೋದಂಥ ಕಾರಣಕ್ಕೋಸ್ಕರ ದರ್ಶನ್ಗೆ ಇಲ್ಲಿ ಎಲ್ಲ ರೀತಿಯಾದಂಥ ಸೌಲಭ್ಯಗಳು ಸಿಗ್ತಿದ್ದಾವೆ. ಅದಕ್ಕೆ ಜೈಲು ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ ಅನ್ನೋಂಥ ಕಾರಣವನ್ನು ಇಟ್ಕೊಂಡು 7 ಅಧಿಕಾರಿಗಳನ್ನು ಅಮಾನತು ಮಾಡುವಂತಹ ತೀರ್ಮಾನಕ್ಕೆ ಬಂದಂಥ ಸರ್ಕಾರ ಇದರ ಬೆನ್ನಲ್ಲೇ ದರ್ಶನನ್ನು ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡಿದೆ ಅನ್ನೋದಂತಹ ಪೂರಕ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಅದರ ಬೆನ್ನಲ್ಲೇ ಯಾವಾಗ CM ಮತ್ತು ಗೃಹ ಸಚಿವರು ಇದನ್ನು ತುಂಬ ಸೀರಿಯಸ್ ಆಗಿ ತೆಗೆದುಕೊಂಡ್ರೋ ದರ್ಶನನ್ನು ಬೆಳಗಾವಿಯ ಜೈಲಿಗೆ ಶಿಫ್ಟ್ ಮಾಡ್ತಾರಾ ಅಥವಾ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಾರಾ, ಹೀಗೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಅದರಲ್ಲೂ ಕೂಡ ದರ್ಶನನ್ನು ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂಥ ಸಂದರ್ಭದಲ್ಲಿ ಸಾಕಷ್ಟು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕಾಗ್ತದೆ. ಸೊ ದಟ್ಟು ಇಲ್ಲಿ ಯಾವ ಜೈಲಿಗೆ ಶಿಫ್ಟ್ ಮಾಡ್ತಾರೆ, ಬೆಳಗಾವಿಯ ಹಿಂಡಲ್ಗ ಜೈಲಿಗೆ ಶಿಫ್ಟ್ ಮಾಡೋದಾದರೆ ಆ ಜೈಲಿನಲ್ಲಿ ಇರುವಂತಹ ಫೆಸಿಲಿಟೀಸ್ಗಳು ಏನು, ಜೊತೆಗೆ ಅಲ್ಲಿ ಯಾವ ರೀತಿ ದರ್ಶನ್ ಜೀವನ ಇರುತ್ತೆ, ಜೊತೆಗೆ ಆ ಜೈಲಿನ ವಿಶೇಷತೆ ಏನು, ಹೀಗೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಆ ಎಲ್ಲ ವಿಶೇಷತೆಗಳ ಬಗ್ಗೆ ಮತ್ತು ಕುತೂಹಲಗಳ ಬಗ್ಗೆ ಇವತ್ತು ನಿಮಗೆ ಉತ್ತರವನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ದರ್ಶನ್ನು ಯಾರೂ ಕೂಡ ಕಲ್ಪನೆ ಮಾಡದ ರೀತಿಯಲ್ಲಿ ಜೈಲಿನ ಒಳಗಡೆ ಬದುಕ್ತಾ ಇದ್ರು ಅನ್ನೋದಕ್ಕೆ ಈಗ ಸಾಕ್ಷಿಯಾಗಿ ಒಂದಷ್ಟು ಫೋಟೋಸ್ಗಳು ವಿಡಿಯೋಸ್ಗಳು ವೈರಲ್ ಆಗ್ತಿದ್ದಾವೆ. ಜೊತೆಗೆ ಇಲ್ಲಿನ ಅಧಿಕಾರಿಗಳೇ ದರ್ಶನ್ ಜೊತೆಗೆ ಶಾಮೀಲಾಗಿದ್ದರು. ಜೊತೆಗೆ ಇಲ್ಲಿನ ರೌಡಿ ಶೀಟರ್ಗಳು ಕೂಡ, ಈ ಪರಪ್ಪನ ಅಗ್ರಹಾರದಲ್ಲಿರುವಂಥ ರೌಡಿ ಶೀಟರ್ಗಳು ಕೂಡ ದರ್ಶನ್ಗೆ ಬೆಂಬಲವಾಗಿ ನಿಂತಿದ್ದರು, ದರ್ಶನ್ಗೆ ಸಹಾಯವನ್ನು ಮಾಡ್ತಾ ಇದ್ರು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಹೀಗಾಗಿ ದರ್ಶನನ್ನು ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು. ಯಾವ ಜೈಲಿಗೆ ಶಿಫ್ಟ್ ಮಾಡೋದು ಅಂತ ಹೇಳಿ ನೋಡಿದಾಗ ಬೆಳಗಾವಿಯ ಹಿಂಡಲಗ ಜೈಲಿಗೆ ಶಿಫ್ಟ್ ಮಾಡುವಂಥ ಆಲೋಚನೆಗೆ ಸರ್ಕಾರ ಬಂದಿದೆ ಅನ್ನುವಂಥ ತೀರ್ಮಾನ ಗೊತ್ತಾಗಿದೆ. ಅದರಲ್ಲೂ ಕೂಡ ಈಗಾಗಲೇ 15 ಕತ್ತಲ ಕೋಣೆಯನ್ನು ದರ್ಶನ್ಗೋಸ್ಕರ ಮೀಸಲಿಡಲಾಗಿದೆ. ಕೇವಲ ದರ್ಶನ್ ಒಬ್ಬನಿಗಲ್ಲ, ದರ್ಶನ್ ಜೊತೆಗೆ ಇರುವಂಥ ಇನ್ನಿತರ ಆರೋಪಿಗಳಿಗೂ ಕೂಡ ಈ ಜೈಲಿನ ಕೋಣೆಗಳನ್ನೇ ಮೀಸಲಿಡಲಾಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಈಗಾಗಲೇ ಬೆಳಗಾವಿಯ ಹಿಂಡಲ್ಗ ಜೈಲಿನಲ್ಲಿ ಭೂಗತ ಪಾತಕಿ, ಬನ್ನಂಜಿ ರಾಜ, ದಂಡುಪಾಳ್ಯ ಗ್ಯಾಂಗು, ವೀರಪ್ಪನ್ ಸಹಚರರು, ಸೈನೈಡ್ ಮಲ್ಲಿಕ, ಬಳ್ಳಾರಿ ನಾಗ, ಮಾಜಿ ಸಚಿವ ವಿನಯ್ ಕುಲಕರ್ಣಿ ಸೇರಿ ಹಲವಾರು ಜನರು ಸೆರೆವಾಸವನ್ನು ಅನುಭವಿಸಿದ್ದಾರೆ. ಮರಣದಂಡನೆ ಶಿಕ್ಷೆಗೆ ಗುರಿಯಾದಂಥ ಕೈದಿಗಳು ಕೂಡ ಇದೇ ಹಿಂಡಲಗ ಜೈಲಿನಲ್ಲಿ ಇದ್ದಾರೆ. ಹೀಗಾಗಿ ಈ ಜೈಲಿನಲ್ಲೇ ದರ್ಶನನ್ನು ಇವತ್ತು ಎತ್ತಾಕೊಂಡು ಹೋಗ್ತಾರೆ ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇದ್ದಾವೆ. ದರ್ಶನನ್ನು ಹಿಂಡಲಗ ಜೈಲಿನಲ್ಲಿ ತಗೊಂಡೋಗಿ ಹಾಕೋದ್ರ ಮೂಲಕ ಅಲ್ಲಿ ಯಾವುದೇ ರೀತಿಯಾದಂಥ ಸೌಲಭ್ಯಗಳು ದರ್ಶನ್ಗೆ ಸಿಗದಂತೆ ಮಾಡೋದು, ಜೊತೆಗೆ ನಿಜವಾದಂಥ ಜೈಲು ವಾಸ ಹೇಗಿರುತ್ತೆ ಅನ್ನುವಂಥ ಪರಿಚಯವನ್ನು ದರ್ಶನ್ಗೆ ಮಾಡಿಸೋದು ಈ ಉದ್ದೇಶವನ್ನು ಇಟ್ಕೊಳ್ಳಲಾಗಿದೆ. ಇದಕ್ಕಾಗಿ 15 ಕತ್ತಲ ಕೋಣೆಗಳು, ಅಂದರೆ ಅಂಧೇರಿ ಸೆಲ್ಗಳು ಅಂತಲೂ ಕೂಡ ಹೇಳ್ತಾರೆ. ಇವುಗಳು ಇರುವಂತಹ ಒಂದು ವಿಶೇಷ ಮತ್ತು ಶತಮಾನಗಳ ಇತಿಹಾಸ ಇರುವಂತಹ ಈ ಹಿಂಡಲಗ ಜೈಲಿನಲ್ಲಿ ದರ್ಶನ್ ಮತ್ತು ಇತರ ಸಹಚರರನ್ನು ಯಾವುದೇ ಕ್ಷಣದಲ್ಲಾದರೂ ಕೂಡ ಶಿಫ್ಟ್ ಮಾಡಬಹುದು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಅಸಲಿಗೆ ಬಳ್ಳಾರಿಯೋ ಬೆಳಗಾವಿಯೋ ಅನ್ನುವಂಥ ಗೊಂದಲ ಇತ್ತು. ಬಟ್ ಬಳ್ಳಾರಿಗಿಂತ ಬೆಳಗಾವಿಯೇ ಸೇಫ್ ಅನ್ನುವಂತಹ ತೀರ್ಮಾನಕ್ಕೆ ಬಂದಂಥ ಸರ್ಕಾರ ಮತ್ತು ಅಧಿಕಾರಿಗಳು ಇಂಥದ್ದೊಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಇನ್ನು ದರ್ಶನ್ ಶಿಫ್ಟ್ ಆಗಲಿರುವಂತಹ ಈ ಹಿಂಡಲಗ ಜೈಲಿಗೆ 101 ವರ್ಷದ ಇತಿಹಾಸ ಇದೆ ಅನ್ನೋದು ಈಗ ಚರ್ಚೆ ಆಗ್ತಿರುವಂತಹ ಮತ್ತು ಕುತೂಹಲವನ್ನು ಹೆಚ್ಚಿಸಿರುವಂಥ ವಿಚಾರ. ಜೊತೆಗೆ ಹೇಗಿದೆ ಈ ಜೈಲು, ಅಲ್ಲಿನ ವ್ಯವಸ್ಥೆಗಳು ಹೇಗಿರ್ತವೆ, ಅಲ್ಲಿನ ಈ ಸಿಸ್ಟಮ್ಗಳು ಹೇಗಿದ್ದಾವೆ, ಜೊತೆಗೆ ಯಾರೆಲ್ಲ ಇದ್ದರು, ಇವೆಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಇಲ್ಲಿ ಈ ನ್ಯಾಯಾಲಯದಿಂದ ಶಿಫ್ಟ್ ಆಗೋದಕ್ಕೆ, ಅಂದರೆ ಸಾರಾಸಾರು ಈಗ ದರ್ಶನ್ದು ಈ ರೀತಿಯೆಲ್ಲ ಘಟನೆಗಳು ನಡೀತು ಹಾಗೆ ಹೀಗೆ ಅಂತ ಹೇಳಿದ ತಕ್ಷಣ ದರ್ಶನನ್ನು ಶಿಫ್ಟ್ ಮಾಡೋಕ್ಕೆ ಸಾಧ್ಯವಿಲ್ಲ, ಮನಸೋ ಇಚ್ಛೆ ಶಿಫ್ಟ್ ಮಾಡೋಕ್ಕೂ ಕೂಡ ಸಾಧ್ಯವಿಲ್ಲ. ನ್ಯಾಯಾಂಗ ಬಂಧನ ಅಂತ ಹೇಳಿದ್ರೆ ನ್ಯಾಯಾಧೀಶರ ಅಧೀನದಲ್ಲಿ ಬಂಧನ ಅಂತೇಳಿ ಕಂಪ್ಲೀಟಾಗಿ ಸುಪರ್ದಿ ಅವ್ರದ್ದೇ ಇರ್ತದೆ, ಅವ್ರದ್ದೇ ರಿಸ್ಕು ಕೂಡ ಇರ್ತದೆ. ಸೊ ದಟ್ಟು ಅವರ ಪರ್ಮಿಷನನ್ನು ತೆಗೆದುಕೊಳ್ಬೇಕು. ಈಗಾಗಲೇ ಈ ರಾಜಾತಿಥ್ಯಕ್ಕೆ ಸಂಬಂಧಪಟ್ಟಂತೆ 3 FIRಗಳು ದಾಖಲಾಗಿದ್ದಾವೆ. ಇಲ್ಲಿ 3 FIRಗೆ ಸಂಬಂಧಪಟ್ಟಂತೆ ಬಾಡಿ ವಾರೆಂಟ್ ಮೂಲಕ ಮತ್ತೆ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆಯನ್ನು ನಡೆಸುವಂಥ ಸಾಧ್ಯತೆ ಇದೆ. ಇದಾದ ಬಳಿಕ ಬಹುಶಃ ಬಳ್ಳಾರಿಗೆ ಶಿಫ್ಟ್ ಮಾಡುವಂತಹ ಚಾನ್ಸಸ್ ಕೂಡ ಕಾಣಿಬರ್ತಿದೆ. ಅದಕ್ಕೆ ಬೇಕಾದಂತಹ ತಯಾರಿಗಳನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಬ್ರಿಟಿಷರು ನಿರ್ಮಿಸಿದಂಥ ಬೆಳಗಾವಿಯ ಹಿಂಡಲಗ ಕೇಂದ್ರ ಕಾರಾಗೃಹ ದೇಶದ ಅತಿದೊಡ್ಡ ಜೈಲುಗಳಲ್ಲಿ ಒಂದು ಅನ್ನುವಂಥ ಹೆಗ್ಗಳಿಕೆಗೆ ಪಾತ್ರವಾಗಿದೆ. 100 ವರ್ಷಗಳ ಹಳೆಯ ಇತಿಹಾಸವನ್ನು ಹೊಂದಿರುವಂತಹ ಈ ಜೈಲು ರಾಷ್ಟ್ರದ ಇತಿಹಾಸದ ಭಾಗವಾಗಿ ನಿಂತಿದೆ. ಸ್ವತಂತ್ರ ಹೋರಾಟಗಾರರು ಇರಿಸೋದಕ್ಕೆ 1923ರಲ್ಲಿ ಬ್ರಿಟಿಷರು ನಿರ್ಮಿಸಿದಂಥ ಈ ಜೈಲು ಕಾರಾಗೃಹದ
ಒಂದು ಇತಿಹಾಸದಲ್ಲೇ ಒಂದು ಮೈಲಿಗಲ್ಲು ಅಂತಲೇ ಹೇಳ್ಬೋದು. ಬೆಳಗಾವಿಯಿಂದ 6 ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಹಿಂಡಲಗ ಜೈಲನ್ನು ಸುಮಾರು 99 ಎಕರೆ ಪ್ರದೇಶದಲ್ಲಿ ನಿರ್ಮಾಣ ಮಾಡಲಾಗಿದೆ. 99 ಎಕರೆಯಲ್ಲಿ 30 ಎಕರೆಯಷ್ಟು ಭೂಮಿಯನ್ನು ಕೃಷಿ ಮತ್ತು ಜಾನುವಾರುಗಳನ್ನು ಮೇಯಿಸೋದಕ್ಕೆ ಮೀಸಲಿಡಲಾಗಿದೆ ಸರ್. ಇದು ಹಸಿರು ಸೆರೆಮನೆಯಾಗಿದ್ದು, ವಿಭಾಗಗಳ ನಡುವೆ ತೆರೆದ ಸ್ಥಳಗಳಲ್ಲಿ ಹೇರಳವಾದಂಥ ಮರಗಳು ಮತ್ತು ಸಸ್ಯವರ್ಗಗಳನ್ನು ಬೆಳೆಸಲಾಗಿದೆ. ಈ ಜೈಲಿನಲ್ಲಿ ಸ್ವತಂತ್ರ ಹೋರಾಟಗಾರ ದಾಮೋದರ್ ಸಾವರ್ಕರ್ ಸಹ ಏಪ್ರಿಲ್ 4, 1950 ಜುಲೈ 13, 1950 ಒಟ್ಟು 100 ದಿನಗಳ ಕಾಲ ಇದ್ದರು ಅನ್ನೋದು ಒಂದು ವಿಶೇಷ. ಹೀಗಾಗಿ ಅನೇಕ ಸ್ಥಳೀಯರು ಜೈಲಿನ ಮುಂದೆ ಸಾವರ್ಕರ್ ಅವರ ಪ್ರತಿಮೆಯನ್ನು ಸ್ಥಾಪಿಸೋದಕ್ಕೆ ಇವತ್ತಿಗೂ ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಜೈಲಿನ 3 ಸ್ಥಳಗಳಲ್ಲಿ ಗಲ್ಲು ಶಿಕ್ಷೆಯನ್ನು ವಿಧಿಸಬಹುದು ಅಂತಹದೊಂದು ವಿಶೇಷತೆ ಇದೆ. ಜೈಲಿನಲ್ಲಿ ಗಲ್ಲಿಗೇರಿದಂಥ ಕೊನೆಯ ವ್ಯಕ್ತಿ ಅಂತ ಹೇಳಿದರೆ ಗೋಕಾಕ್ನ ಹನುಮಪ್ಪ ಮರಿಯಾಲ್ ನವೆಂಬರ್ 9, 1983 ಆವತ್ತು ಗಲ್ಲಿಗೇರುವಂಥದ್ದು. ಅದಕ್ಕೂ ಮೊದಲು 6 ಜನರನ್ನು 1976 ಮತ್ತು 5 1978 ಗಲ್ಲಿಗೇರಿಸಲಾಯಿತು. ಹಿಂಡಲಗ ಜೈಲಿನಲ್ಲಿ 4 ವೀರಪ್ಪನ್ ಗ್ಯಾಂಗ್ನ ಸದಸ್ಯರು ಸೇರಿದಂತೆ ಮರಣದಂಡನೆ ಶಿಕ್ಷೆಗೆ ಒಳಗಾದಂಥ ಹಲವಾರು ಅಪರಾಧಿಗಳು ಇದ್ದಾರೆ. ಸರಣಿ ಅತ್ಯಾಚಾರಿ ಮತ್ತು ಹಂತಕ ಉಮೇಶ್ ರೆಡ್ಡಿ ಸೇರಿದಂತೆ ಕುಖ್ಯಾತ ರೌಡಿಗಳು ಮತ್ತು ಶಂಕಿತ ಸಿಮಿ ಕಾರ್ಯಕರ್ತರು ಸಹ ಇದೇ ಜೈಲಿನಲ್ಲಿದ್ದಾರೆ. ಜೈಲು 2 ದೊಡ್ಡ ಸಂಕೀರ್ಣಗಳನ್ನು ಒಳಗೊಂಡಿದೆ. ಒಂದು ಸಂಕೀರ್ಣ ಪುರುಷ ಅಪರಾಧಿಗಳಿಗೆ ಬ್ಯಾರಕ್ಗಳನ್ನು ಹೊಂದಿದ್ರೆ, ಇನ್ನೊಂದು ವಿಚಾರಣಾಧೀನ ಕೈದಿಗಳಿಗೆ ಅಪರಾಧಿಗಳ ಕೆಲಸಕ್ಕೆ, ನೇಕಾರಿಕೆಗೆ ಮತ್ತು ಟೈಲರಿಂಗ್ ಸೌಲಭ್ಯಕ್ಕೆ ಇದೆ. ಅಂಡರ್ ಟ್ರಯಲ್ ವಿಭಾಗದಲ್ಲಿ ಸೆಲ್ಗಳು ಮತ್ತು ಬ್ಯಾರಕ್ಗಳು ಇದ್ದರೆ, ಇಲ್ಲಿ ಗ್ರಂಥಾಲಯ, ಮರಗೆಲಸ ವಿಭಾಗ, ಟೈಲರಿಂಗ್ ಈ ರೀತಿ ಬೇರೆ ಬೇರೆ ವ್ಯವಸ್ಥೆಗಳಿದ್ದಾವೆ. ಹೆಚ್ಚಿನ ಭದ್ರತೆಯ ಕೈದಿಗಳಿಗಾಗಿ ಕೆಲವು ವಿಶೇಷ ಕೋಣೆಗಳು ಸಹ ಇದ್ದಾವೆ. ಒಟ್ಟು ಈ ಜೈಲಿನಲ್ಲಿ ಸುಮಾರು 1200 ಕೈದಿಗಳನ್ನು ಇರಿಸಬಹುದು. ಇದಲ್ಲದೆ ಮರಣದಂಡನೆ ಶಿಕ್ಷೆಗೆ ಒಳಗಾದಂತಹ ಅಪರಾಧಿಗಳಿಗೆ ಮರಣದಂಡನೆಯನ್ನು ವಿಧಿಸುವಂಥ ಕರ್ನಾಟಕದ ಏಕೈಕ ಜೈಲು ಇದು. ಆದರೆ ಕಳೆದ 4 ದಶಕಗಳಲ್ಲಿ ಈ ಜೈಲಿನಲ್ಲಿ ಯಾರಿಗೂ ಸಹ ಮರಣದಂಡನೆ ವಿಧಿಸಿಲ್ಲ ಅನ್ನೋದನ್ನು ಗಮನಿಸಬೇಕು. ಇನ್ನು ಈ ಜೈಲಿನಲ್ಲಿ ಸಿನಿಮಾ ಶೂಟಿಂಗ್ ಕೂಡ ನಡೆದಿತ್ತು ಅನ್ನುವಂಥ ಮಾಹಿತಿ ಇದೆ. ಜೈಲಿನಲ್ಲಿ ಇದ್ದವರ ಪೈಕಿ ಒಟ್ಟು 27 ಕೈದಿಗಳು ಮರಣದಂಡನೆಗೆ ಗುರಿಯಾಗಿದ್ದಾರೆ. ಇವರ ಕ್ಷಮಾರ್ಪಣಾ ಅರ್ಜಿಗಳು ಇನ್ನೂ ನ್ಯಾಯಾಲಯದ ಮುಂದೆ ಹಾಗೇ ಇದೆ. ಕೆಲವು ರಾಷ್ಟ್ರಪತಿಗಳ ಮುಂದೆ ಇವೆ. ಕನ್ನಡ ಚಲನಚಿತ್ರ ಮಿಂಚಿನ ಓಟ ಮತ್ತು ಹಿಂದಿ ಚಲನಚಿತ್ರ ಮೋಹರ ಸೇರಿದಂತೆ ಹಲವಾರು ಚಲನಚಿತ್ರಗಳನ್ನು ಹಿಂಡಲಗ ಜೈಲಿನಲ್ಲಿ ಚಿತ್ರೀಕರಣ ಮಾಡಲಾಗಿದೆ. ಮಂಗಳೂರಿನ ಡಬಲ್ ಮರ್ಡರ್ ಆರೋಪಿ ಮತ್ತು ವಿವಿಧ ಪ್ರಕರಣಗಳಲ್ಲಿ ಆರೋಪಿಯಾದಂಥ ಜಯೇಶ್ ಪೂಜಾರಿ ಆಲಿಯಸ್ ಜಯೇಶ್ ಕಾಂತ ಹಿಂಡಲಗ ಜೈಲಿನಲ್ಲಿದ್ದ. ಆತ ಜನವರಿ 14 ಮತ್ತು ಮಾರ್ಚ್ 21 ಹಿಂಡಲಗ ಜೈಲಿನಿಂದ ಸೆಲ್ಫೋನ್ ಬಳಸಿ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರಿಗೆ ಬೆದರಿಕೆ ಕರೆಗಳನ್ನು ಮಾಡಿದ್ದ. 10 ಕೋಟಿ ನೀಡದಿದ್ದರೆ ಬಾಂಬ್ ಸ್ಫೋಟಿಸುವುದಾಗಿಯೂ ಕೂಡ ಬೆದರಿಕೆಯನ್ನು ಹಾಕಿದ್ದ. ಇದೀಗ ದರ್ಶನ್ ಸಹ ಇದೇ ಜೈಲು ಪಾಲಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಕಾಣಿಸ್ತಿದೆ. ಹೌದು, ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಟ ದರ್ಶನ್ ಸಿಗರೇಟ್ ಸೇತಾ ಇದ್ದನ್ನು ನೋಡಿದಂತಹ ಅಧಿಕಾರಿಗಳು ಇಂಥದ್ದೊಂದು ನಿರ್ಧಾರಕ್ಕೆ ಬರ್ತಾರೆ ಅನ್ನೋದು ಗೊತ್ತಾಗಿದೆ. ಇದಕ್ಕೆ ಪೂರಕ ಅನ್ನುವಂತೆ ಮಂಗಳೂರು, ಬಳ್ಳಾರಿ ಸೆಂಟ್ರಲ್ ಜೈಲುಗಳ ಮೇಲೆ ಅಧಿಕಾರಿಗಳು ದಾಳಿ ಮಾಡಿ ಮೊಬೈಲು, ಗುಟ್ಕಾ ಸೇರಿದಂತೆ ಹಲವು ಸಲ ವಶಕ್ಕೆ ಪಡ್ಕೊಂಡಿದ್ದಾರೆ. ಬೇರೆ ಬೇರೆ ವಸ್ತುಗಳನ್ನು ಕೂಡ ಪಡ್ಕೊಂಡಿದ್ದಾರೆ. ಇನ್ನು ಪರಪ್ಪನ ಅಗ್ರಹಾರದಲ್ಲೂ ಕೂಡ ಹಾಗೆ, ಬೆಳಗಾವಿಯಲ್ಲೂ ಕೂಡ ಹಾಗೆ. ಆದರೆ ಇಲ್ಲಿ ಅಷ್ಟು ಈಸಿಯಾಗಿ ಫೆಸಿಲಿಟೀಸ್ಗಳು ಸಿಗೋದಿಲ್ಲ ಇಲ್ಲಿ ಬೆಳಗಾವಿಯಲ್ಲಿ ಅನ್ನುವಂಥ ಮಾಹಿತಿ ಇದೆ. ಅಷ್ಟು ಮಾತ್ರವಲ್ಲ, ಅಧಿಕಾರಿಗಳು ಕೂಡ ಅಷ್ಟು ಈಸಿಯಾಗಿ ಇಲ್ಲಿ ಬೆಂಡ್ ಆಗೋದಿಲ್ಲ. ಬೇರೆ ಜೈಲಿನ ಥರ ಇಲ್ಲಿ ವ್ಯವಸ್ಥೆಗಳು ಇರೋದಿಲ್ಲ ಅನ್ನುವಂಥದ್ದನ್ನು ಗಮನಿಸಬೇಕು. ಹಾಗೆಯೇ ಈ ಜೈಲಿನಲ್ಲಿ ಒಂದು ಸಲ ಹೋಗಿ ಶಿಕ್ಷೆಯನ್ನು ಅನುಭವಿಸಿದ್ರೆ ಅವರು ಕಂಪ್ಲೀಟಾಗಿ ಮನಪರಿವರ್ತನೆ ಆಗ್ತಾರೆ. ಯಾಕಂತ ಹೇಳಿದ್ರೆ ಅಷ್ಟು ಕಷ್ಟವಾದಂಥ ಶಿಕ್ಷೆಯನ್ನು ಇಲ್ಲಿ ವಿಧಿಸ್ತಾರೆ ಅನ್ನುವಂಥದ್ದನ್ನು ಇಲ್ಲಿ ಇದ್ದಂತಹ ಹಲವಾರು ಜನ ಕೈದಿಗಳು ಹೇಳೋದಿದೆ. ಅಷ್ಟು ಮಾತ್ರವಲ್ಲ, ಈ ಜೈಲಿನಲ್ಲಿ ಶಿಕ್ಷೆಯನ್ನು ಅನುಭವಿಸೋದು ಒಂದು ರೀತಿಯಲ್ಲಿ ನಿಜವಾದಂಥ ಜೈಲುವಾಸ. ಬೇರೆ ಜೈಲಿನ ರೀತಿಯಲ್ಲ. ಬೇರೆ ಜೈಲಿನಲ್ಲಿ ಇರುವ ರೀತಿಯಲ್ಲಿ ಸೆಕ್ಯೂರಿಟಿ ಅಲ್ಲ, ಅದಕ್ಕಿಂತ 10 ಪಟ್ಟು ಸೆಕ್ಯೂರಿಟಿ ಇರ್ತದೆ. ಜೊತೆಗೆ ಕುಖ್ಯಾತಿಯನ್ನೇ ಹೊಂದಿರುವಂತಹ ಅಪರಾಧಿಗಳು, ಆರೋಪಿಗಳು ಇರೋದೇ ಹೆಚ್ಚು ಇಲ್ಲಿ. ಹೀಗಾಗಿ ಅಂಥವರ ಮೇಲೆ ನಿಗಾವನ್ನು ಇಡಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಹೆಚ್ಚು ಸೆಕ್ಯೂರಿಟಿಯನ್ನು ಹಾಕಿಡಲಾಗ್ತದೆ. ಹಾಗೆಯೇ ಇಲ್ಲಿ 36 ಕತ್ತಲು ಕೋಣೆಯ ವ್ಯವಸ್ಥೆ ಇದೆ. ಅದರಲ್ಲಿ 15 ಕೋಣೆಗಳು ಈಗ ಖಾಲಿ ಇದ್ದಾವೆ. ಹೀಗಾಗಿ ಬೆಳಗಾವಿ ಹಿಂಡಲಗ ಜೈಲಿನ ಬಂದೋಬಸ್ತ್ ವ್ಯವಸ್ಥೆ ಕುರಿತು ಹಿರಿಯ ಅಧಿಕಾರಿಗಳು ಮಾಹಿತಿಯನ್ನು ಸಂಗ್ರಹಿಸಿ ಅಲ್ಲಿಗೆ ಈ ದರ್ಶನನ್ನು ಶಿಫ್ಟ್ ಮಾಡೋಣ ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಅಷ್ಟು ಮಾತ್ರವಲ್ಲ, ಇಲ್ಲಿನ ಸೆಕ್ಯೂರಿಟಿ ಮತ್ತು ಇಲ್ಲಿನ ಈ ವ್ಯವಸ್ಥೆಗಳ ಬಗ್ಗೆ ಗಮನಿಸಿದಂಥ ಪೊಲೀಸರು ಈಗಾಗಲೇ ಅಲ್ಲಿಗೆ ಶಿಫ್ಟ್ ಮಾಡೋದಕ್ಕೆ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು, ಅದಕ್ಕೆ ಡಾಕ್ಯುಮೆಂಟೇಷನ್ ವರ್ಕ್ ಏನೆಲ್ಲ ಬೇಕು, ಜೊತೆಗೆ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಇರಬೇಕು, ಎಲ್ಲದರ ಬಗ್ಗೆಯೂ ಕೂಡ ಗಮನವನ್ನು ಹರಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಅಷ್ಟು ಮಾತ್ರವಲ್ಲ, ದರ್ಶನ್ ಆ್ಯಂಡ್ ಗ್ಯಾಂಗು, ಈ ಕುಖ್ಯಾತ ಗ್ಯಾಂಗು ಬೆಳಗಾವಿಯ ಹಿಂಡಲಗ ಜೈಲಿಗೆ ಬಂದರೆ ನಂತರ ಅಲ್ಲಿನ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದು ಈಗಿರುವಂತಹ ಪ್ರಶ್ನೆ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ಹಾಗಾದರೆ ದರ್ಶನ್ ಹಿಂಡಲಗ ಜೈಲಿಗೆ ಶಿಫ್ಟ್ ಆಗೋದು ಒಳ್ಳೆಯದಾ?
ಅಥವಾ ಇಲ್ಲೇ ಇರೋದು ಒಳ್ಳೆಯದಾ? ನಿಮ್ಮ ಅಭಿಪ್ರಾಯನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.